ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ KE ಕಡೆಯಿಂದ ವೆರಿ ಅರ್ಜೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅಂದರೆ ಒಂದು ಇಂಪಾರ್ಟೆಂಟ್ ಮೆಸೇಜು. ಇದ್ರ ಬಗ್ಗೆ ನೀವು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಗಿರುವಂಥ ಎಲ್ಲ ಡೌಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಇವತ್ತು ಬರಬೇಕಿರುವಂತಹ ತಾತ್ಕಾಲಿಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಲಿಂಕನ್ನು ನಿನ್ನೆ ರಾತ್ರಿನೇ ಕೊಟ್ಟಿದ್ದಾರೆ. ಅಂದರೆ ನಿನ್ನೆನೇ ಒಂದು ರಿಸಲ್ಟ್ ಅನೌನ್ಸ್ ಮಾಡಿರುವಂಥದ್ದು. ಈಗಾಗಲೇ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟು ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಯಾರೆಲ್ಲ ನಾವು ಹೇಳಿದಂಥ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿದ್ರೋ ಅದೊಂದು ಖುಷಿ ಇದೆ. ಆ್ಯಂಡ್ ನೆಕ್ಸ್ಟು ಈ ಒಂದು ರಿಸಲ್ಟನ್ನು ಚೆಕ್ ಮಾಡಿದ ಆದಮೇಲೆ ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ KE ಕಡೆಯಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಯಾರಿಗಾದರೂ ಸ್ಟೂಡೆಂಟ್ಸ್ಗೆ ಸರ್ ನಾನು ಎಲ್ಲ ಥರದ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನಿ, ನಾನು ಕಟ್ ಆಫನ್ನು ನೋಡಿದ್ದೀನಿ, ಈಗ ಈ ಕಟ್ ಆಫ್ ನೋಡಿದ್ದೀನಿ, ಎಲ್ಲ ಪರಿಶೀಲನೆ ಮಾಡಿದ್ದೀನಿ, ಆದ್ರೂ ನನಗೆ ಸೀಟು ಹಂಚಿಕೆ ಆಗಿಲ್ಲ ಅನ್ನೋವಂಥ ಸ್ಟೂಡೆಂಟ್ಸು ನಿಮ್ಮ ಹತ್ರ ಇರುವಂತಹ ಎಲ್ಲ ಆಧಾರಗಳನ್ನು, ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಲಾಸ್ಟ್ ಏನು ಪ್ರಿಂಟೌಟ್ ತೊಗೊಂಡಿದ್ರೆ ಆ ಪ್ರಿಂಟೌಟನ್ನು, ಕಟ್ ಆಫ್ಸನ್ನು ಎಲ್ಲ ತಗೊಂಡು ನೀವು ಇಲ್ಲಿ ಏನು ಮೇಲ್ ಕಾಣಿಸ್ತಿದೆ KE ಅಥಾರಿಟಿ KE@nic.in ಅನ್ನೋವಂತಹ ಮೇಲ್ಗೆ ನೀವು ನಿಮ್ಮ ಒಂದು ಮೇಲ್ ಮಾಡಿದ್ದೀರಾ ಅಂತ ಅಂದರೆ ಅಲ್ಲಿ ಬಂದುಬಿಟ್ಟು ನಿಮಗೆ 14ನೇ ತಾರೀಕು ಇವತ್ತು 5 ಗಂಟೆವರೆಗೂ ಟೈಮನ್ನು ಕೊಟ್ಟಿರ್ತಾರೆ. ಆ 5 ಗಂಟೆ ಒಳಗಡೆ ನಿಮ್ಮ ಹತ್ರ ಇರುವ ಎಲ್ಲ ಆಧಾರಗಳನ್ನು, ನಂದು ಕಟ್ ಆಫ್ ಹಿಂಗಿದೆ, ಈಗ ನಾನು ಕಟ್ ಆಫ್ ಚೆಕ್ ಮಾಡಿದ್ದೀನಿ, ನಾನು ಆಪ್ಷನ್ ಎಂಟ್ರಿ ಈ ರೀತಿಯಾಗಿ ಮಾಡಿದ್ದೀನಿ, ನನ್ನ ರ್ಯಾಂಕ್ ಇಷ್ಟು ಬಂದಿದೆ, ನನ್ನ ಒಂದು ವೆರಿಫಿಕೇಷನ್ ಸ್ಲಿಪ್ ಇದು, ಆದರೂ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋವಂಥದ್ದು ಏನಾದರೂ ಇದ್ದರೆ ನೀವು ಈ ಒಂದು ಮೇಲ್ ಮಾಡ್ಬೋದು ಆಗಿರುತ್ತೆ. ಈ ಒಂದು ಮೇಲ್ ಐಡಿಗೆ ಅವರು ಅದನ್ನು ಪರಿಶೀಲನೆ ಮಾಡಿ ನಾಳೆ ಬಂದುಬಿಟ್ಟು ನಿಮಗೆ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಆ್ಯಂಡ್ ಒಂದಂತೂ ಕನ್ಫರ್ಮು, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವಾಗ ಬರುತ್ತೆ ಅಂತ ಅಂದರೆ ನಿಮಗೆ ಬಂದುಬಿಟ್ಟು 100% ನಾಳೆ 11 ಗಂಟೆ ಒಳಗಡೆ ಆದರೆ ಬರುತ್ತೆ, ಅಥವಾ ಎಕ್ಸಾಕ್ಟ್ 11 ಗಂಟೆಗೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುವಂಥದ್ದು. ಈಗ ತಾತ್ಕಾಲಿಕ ಫಲಿತಾಂಶ 13ನೇ ತಾರೀಕಿಗೆ ಕೊಟ್ಟಿರೋದ್ರಿಂದ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು 14ನೇ ತಾರೀಕಿಗೆ ಕೊಡ್ತಾರಾ ಅಂತ ಅಂದರೆ ಕೊಡುವಂತಹ ಪಾಸಿಬಿಲಿಟೀಸ್ ಇತ್ತು. ಬಟ್ ಯಾಕೆ ಕೊಡ್ತಿಲ್ಲ ಅಂತ ಅಂದರೆ ಇವತ್ತು 5 ಗಂಟೆವರೆಗೂ ಟೈಮನ್ನು ಕೊಟ್ಟಿರುವಂಥದ್ದು. ಸ್ಟೂಡೆಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಕರೆಕ್ಟಾಗಿ ಕಟ್ ಆಫ್ ಇದು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಆದ್ರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋವಂಥ ಸ್ಟೂಡೆಂಟ್ಸು ಆ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿದಾಗ KE ಅವರು ಅದನ್ನು ಚೆಕ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ನೆಕ್ಸ್ಟ್ ನಿಮಗೆ ನಾಳೆ ಬಂದುಬಿಟ್ಟು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಆ್ಯಂಡ್ ಒಂದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನೇ ಮಾಡಿರೋದಿಲ್ಲ ಆದ್ರೂ ಸೀಟು ಹಂಚಿಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ಯಾರೂ ಸಹ ಆಕ್ಷೇಪಣೆಗಳನ್ನು ಸಲ್ಲಿಸಬಾರದು ಅಂತ ಕೊಟ್ಟಿರುವಂಥದ್ದು. ಅದನ್ನು ನೋಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ನಾಳೆ ಆದರೆ ಸಿಗುತ್ತೆ. ಓಕೆನಾ? ಸೊ ಈಗ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾತನಾಡೋಣ. ರಿಸಲ್ಟ್ ಬಂದಿದ್ದ ಆದಮೇಲೆ ಸಾಕಷ್ಟು ಸ್ಟೂಡೆಂಟ್ಸಿಗೆ ಒಂದು ಡೌಟ್ ಇದೆ, ಸರ್ ನನಗೆ ಫೈನಲ್ ಅಲಾಟ್ಮೆಂಟಲ್ಲಿ ಇದೇ ಒಂದು ಸೀಟ್ ಸಿಗುತ್ತಾ ಅಂತ ಹೇಳಿ. ಈಗಾಗಲೇ ನೀವೇನು ಚೆಕ್ ಮಾಡಿದಿರಾ ತಾತ್ಕಾಲಿಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಹೇಳಿ, ಇದೇ ರೀತಿಯಲ್ಲಿ ನೀವು ನಾಳೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟನ್ನು ಚೆಕ್ ಮಾಡ್ಕೋತೀರಾ. ನಿಮಗೆ ರಿಸಲ್ಟ್ ಅನ್ನುವಂಥದ್ದು 200% ಇವಾಗ ಯಾವುದು ಬಂದಿದೆಯೋ ನೆಕ್ಸ್ಟ್ ನಿಮ್ಗೆ ಅದೇ ಬರುತ್ತೆ. 1% ಚಾನ್ಸೂ ಸಹ ಇಲ್ಲ ಚೇಂಜ್ ಆಗೋದಕ್ಕೆ. ಸೊ ಇದು ನಿಮ್ಗೆ ಒಂದು ರೀತಿಯ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸೇ. ಬಟ್ ನೀವು ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಈ ತಾತ್ಕಾಲಿಕ ಫಲಿತಾಂಶ ಕೊಟ್ಟಿರುವಂತಹ ಉದ್ದೇಶ ಏನು, ನಾನು ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟೆ. ಈಗ ನೋಡಿ, ಯಾರಿಗಾದರೂ ಆ ರೀತಿಯಾಗಿ ನನಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ನನ್ನ ಕಟ್ ಆಫ್ ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ನಾನು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅನ್ನೋಂಥ ಸ್ಟೂಡೆಂಟ್ಸ್ಗೆ ಇವತ್ತು ಟೈಮ್ ಕೊಟ್ಟಿದ್ದಾರೆ. ಅವರ ಮೇಲ್ ಐಡಿಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟರೆ ಅದನ್ನು ಚೆಕ್ ಮಾಡಿ KE ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಸಾಲ್ವ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಈ ತಾತ್ಕಾಲಿಕ ಫಲಿತಾಂಶನೇ ನಿಮಗೆ ನೆಕ್ಸ್ಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಬರುವಂಥದ್ದು ಸೇಮ್ ರಿಸಲ್ಟೇ ಬಂದಿರುತ್ತೆ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಸಹ ನನಗೆ ಅಲಾಟ್ಮೆಂಟ್ ಆಗಿರುವಂಥ ಸೀಟ್ ಇಷ್ಟ ಇಲ್ಲ, ನನಗೆ ಅಲಾಟ್ಮೆಂಟ್ ಆಗಿರುವಂತಹ ಸೀಟೇ ಬೇಕು ಅನ್ನೋವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ನೆಕ್ಸ್ಟ್ ಇರುವಂತಹ ಪ್ರೊಸೀಜರೇ ನಿಮಗೆ ಚಾಯ್ಸ್ ಎಂಟ್ರಿ. ಆ ಚಾಯ್ಸ್ ಎಂಟ್ರಿಯಲ್ಲಿ ಬಂದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿ 4 ಆಪ್ಷನ್ಸ್ ಇರ್ತದೆ. ಆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡ್ ವಿಡಿಯೋನ ನಾನು ನಿಮಗೆ ನೀಟಾಗಿ ಒಂದು ವರ್ಕ್ಶೀಟ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಸಹ ಹೋಗಿ ಒಂದ್ಸಲಿ ಆದರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಇನ್ನೊಂದು ವೆಬ್ಸೈಟ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ನೀವು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ ತೊಂದರೆ ಆದರೆ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ನೀವೇನಕ್ಕೆ ವೆಯ್ಟ್ ಮಾಡಬೇಕು, ನಾಳೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ನಾಳೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿ ಯಾವಾಗ, ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಏನು, ಫೀಸ್ ಪೇಮೆಂಟ್ ಯಾವಾಗ ಮಾಡಬೇಕು, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಯಾವಾಗ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ನೀಟಾಗೆಲ್ಲ ಒಂದು PDFಸನ್ನು ಕೊಡ್ತಾರೆ. ಆ PDFಸಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೀವೇನು ಮಾಡ್ತೀರಾ, ನಾಳೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಇನ್ನೊಂದು, ಪ್ರತಿಯೊಬ್ಬರೂ ಇವತ್ತು ಕಮೆಂಟನ್ನು ಮಾಡಿ ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಸಿಕ್ಕಿದೆ, ಯಾವುದ್ರಲ್ಲಿ ಸೀಟ್ ಅಲಾಟ್ ಆಗಿದೆ ಏನೋ ಅಂತ ಹೇಳಿ, ಜೊತೆಗೆ ನಾವು ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸು ನಿಮಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಯಿತು ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಕೌನ್ಸಿಲಿಂಗ್ ಮುಗಿಯೋವರೆಗೂ ಎಲ್ಲ ಥರದ ಪ್ರತಿನಿತ್ಯದ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.